ನೀವು ಭ್ರಷ್ಟಾಚಾರ 40 ವರ್ಷದಿಂದ ಚುಕ್ಕೆ ಇಲ್ಲ. ನೀವು ಈಗ ಬೆಲ್ಲ ಮಾತಾಡ್ಲಿ ಇಲ್ಲ ಆ ರೀತಿ ಮಾತ್ರ ಆಗುದಿಲ್ಲ ನೋಡಿ ಈ ರೀತಿ ಮಾತ್ರ ನೋಡಿ ಈಗ ಉತ್ತರ ಕೊಡ್ಲಿಕ್ಕೆ ಬರ್ತೈತೆ ಈಗ ಉತ್ತರ ಎಲ್ಲ ಕೂಡ ಹೇಳ್ತಾರೆ ಆಯ್ತು 100% ಆಯ್ತು ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ 40% ಕಮಿಷನ್ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ಲ, ನಾಚಿಕೆ ಆಗಲ್ಲ, ನಿಮಗೆ ಉತ್ತರ ಕೊಡ್ತಾರೆ ನಾಚಿಕೆ ಆಗಲ್ಲ, ಕೂತಿದ್ದೀರಿ, ನಾಚಿಕೆ ಆಗಲ್ಲ, ಮಾನ ಮರ್ಯಾದೆ ಏನಿಲ್ಲ. ಬಂದರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹವಾದಂತ ವ್ಯಕ್ತಿ ರಕ್ತ ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ರಕ್ಷಣೆ ಮಾಡಬೇಕು. ನೀವು ಆ ರೀತಿ ಮಾತಾಡ್ತಲ್ಲ ಇವರಿಗೆ ನಾಯಕ ಭ್ರಷ್ಟರಾದ್ರು ಅವರೇ. ಆಯ್ತು ನೀವು ಕೂತ್ಕೊಳ್ಳಿ, ಬೆಲ್ಲದ್ ಮಾತಾಡ್ಲಿ, ಬೆಲ್ಲದ್ ಅವ್ರು ಅಧ್ಯಕ್ಷರೇ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ನಿಮ್ಗೆ ಸತ್ಯ ಕೈ ಆಗಿದೆ, ಸತ್ಯ ನೋಡ್ಕೋಬೇಕು. ಮುಖ್ಯಮಂತ್ರಿಗಳು ಈಗ ಈ ನಾಡಿನ ಭ್ರಷ್ಟಾಚಾರ ತಡೀತೀನಿ. ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಇವತ್ತಿಗೆಲ್ಲ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು. ಅದಕ್ಕೆ ವೀರಯ್ಯ ಜೈಲಿಗೆ ಹೋಗಿರೋದು ಭ್ರಷ್ಟಾಚಾರ ತಡೆದಿರೋದ್ರಿಂದ ಜೈಲಿಗೆ ಹೋಗಿರೋದು. APMC-ನಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ನಿಮಗೆ. APMC-ನಲ್ಲಿ ಏನಾಯ್ತು, ಹೋಗಿ ನಿಗಮದಲ್ಲಿ ಏನಾಯ್ತು, ನಿಮ್ಗೆ ಮಾನ ಮರ್ಯಾದೆ ನಿಮ್ ಕಾಲದಲ್ಲಿ ಆಗಿರೋದು ಇವೆಲ್ಲ. ನಿಮ್ಗೆ ಏನ್ ಗೊತ್ತಿದ್ದಾರೆ ಅಶ್ವಥ್ ನೀವು ಇಷ್ಟ ಮಾಡ್ತೀವಿ ಸರ್. ಅವ್ರಿಗೆ ಹೇಳಿ ಸರ್, ಅವ್ರು ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರು ಮೊದಲು ಕೂರಿಸ್ರಿ, ನಾವು ಕೂತ್ಕೊಳ್ತೀವಿ. ಆಯ್ತು, ಸುಮ್ಮನೆ ಅವ್ರಿಗೆಲ್ಲ ಹೇಳ್ರಿ. ಬಾಯಿ ಬಂದಂಗೆ ಮಾತಾಡೋದು ಅವ್ರುಗಳು. ಸರ್ಕಾರದ ಕೆಲಸ ಅದು ಉತ್ತರ ಕೆಲಸ ಅಲ್ಲ. ಸರ್ಕಾರ ನೀವು ಬಡವರ ದುಡ್ಡು, ಪರಿಶಿಷ್ಟ ಜಾತಿಯವ್ರ ದುಡ್ಡು. ಆಯ್ತು, ಕೂತ್ಕೊಳ್ಳಿ. ಸರ್ಕಾರ ಹೇಗೆ ನಡೆಸಬೇಕು ಅಂತ ನಿಮ್ಮಿಂದ ಕಲಿಬೇಕಾ? ನಿಮ್ಮಿಂದ ಕಲಿಬೇಕು ನಾವು. ಏನಿಲ್ಲ ನಿಮ್ಗೆ. ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡಿ ಮುಗಿಸ್ತಾರೆ. ಕೂತ್ಕೊಳ್ಳಿ, ಮಾತಾಡಿ.